ಏನು ಕೈ ನಾಯಕರು ನಾಗೇಶ್ರನ್ನ ಸಂಪರ್ಕಿಸಿ ಮನವೊಲಿಸಿದ ಹಿನ್ನೆಲೆಯಲ್ಲಿ ಮುಂಬೈ ಹೋಟೆಲ್ನಿಂದ ತೆರಳಲು ಸಿದ್ಧವಾಗಿದ್ದಾರೆ ಶಾಸಕ ನಾಗೇಶ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿಗೆ ಪ್ರಯಾಣ ಬೆಳೆಸಲು ನಾಗೇಶ್ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಈ ರೀತಿ ಈಗ ಹೇಳಲಾಗ್ತಾ ಇರುವಂಥದ್ದು. ಬೆಂಗಳೂರಿಗೆ ಹೊರಡ್ತಾರೆ ಅವರು ಅನ್ನುವಂಥ ಮಾತನ್ನ ಈಗ ಹೇಳಲಾಗ್ತಾ ಇದೆ. ಕೈ ನಾಯಕರು ಇದನ್ನು ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ಸಂಪರ್ಕಿಸಿ ಕಂಪ್ಲೀಟ್ ಆಗಿ ಮನವೊಲಿಕೆ ಮಾಡಿದ್ದೀವಿ. ಹೊರಡ್ತಾ ಇದ್ದಾರೆ ನಾಗೇಶ್, ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ನಾಗೇಶ್ ಏನಿದ್ದಾರೆ ಅವರು ಹೊರಡ್ತಾ ಇದ್ದಾರೆ ವಾಪಸ್ ಬೆಂಗಳೂರಿನ ಕಡೆ ಅನ್ನುವಂಥ ಮಾತನ್ನ ಈಗ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಮನವೊಲಿಕೆ ಯಶಸ್ವಿಯಾಗಿದೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾಗೇಶ್ ಅವರು ಹೊರಡ್ತಾ ಇದ್ದಾರೆ, ಮುಂಬೈ ಹೋಟೆಲ್ನಿಂದ ಬೆಂಗಳೂರಿನಿಂದ ಹೊರಡೋಕೆ ಸಿದ್ಧವಾಗ್ತಿದ್ದಾರೆ ಅನ್ನುವಂಥದ್ದನ್ನ ಕೂಡ ಈಗ ಇಲ್ಲಿ ಹೇಳ್ತಾ ಇರುವಂಥದ್ದು. ಎಚ್ ನಾಗೇಶ್, ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಹಾಗಾದ್ರೆ ಏನು 1 ವಿಕೆಟ್ ಬಿತ್ತು, 2 ವಿಕೆಟ್ ಬಿತ್ತು ಅಂತ ಹೇಳಿದ್ದು ಈಗ ಇದಾಗಿದೆ, ರಿವ್ಯೂ ಸಿಸ್ಟಮ್ ಅಲ್ಲಿ ವಾಪಸ್ ಬಂದಂಗಾಗಿದೆ ಈಗ ಬ್ಯಾಟ್ಸ್ಮನ್. ಅಮರ್ ಪ್ರಸಾದ್, ಈಗ ಕಾಂಗ್ರೆಸ್ ಮೂಲಗಳ ಪ್ರಕಾರ ಈಗ ನಾಗೇಶ್ ವಾಪಸ್ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ನಾಗೇಶ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆ.ಸಿ. ವೇಣುಗೋಪಾಲ್ ಕೂಡ ಖುದ್ದಾಗಿ ನಿನ್ನೆ ಮಾತಾಡಿದ್ದಾರೆ. ಹೀಗಾಗಿ ಇವತ್ತು ಅವರು ವಾಪಸ್ ಬರ್ತಾ ಇದ್ದಾರೆ. ಮಧ್ಯಾಹ್ನ ನಂತರ ಫ್ಲೈಟ್ ಏನಿದೆ, 4:30-5 ಗಂಟೆ ನಂತರ ಫ್ಲೈಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಿದ್ರು. ಈಗಲೇ ಕೂಡಲೇ ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಕಾಂಗ್ರೆಸ್ನಿಂದ ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಅವರು ಕೊಟ್ಟಂತ ಭರವಸೆ ಕೂಡ ಇದೆ, ಬರ್ತೀನಿ ವಾಪಸ್ ಅಂತ. ಮುಂದಿನ ಹಂತದಲ್ಲಿ ನಿಮ್ಗೆ ಯಾವ ಸೂಕ್ತ ಸ್ಥಾನಮಾನ ಇರ್ಬೋದು ಅಥವಾ ಮಂತ್ರಿ ಇರ್ಬೋದು, ಇದೆಲ್ಲವನ್ನೂ ಕೂಡ ಚರ್ಚೆ ಮಾಡಿ ಕೂತು ಬಗೆಹರಿಸೋಣ, ಆ ತರ ನಿರ್ಧಾರ ಬೇಡ ಅನ್ನುವಂತ ಮಾತನ್ನ ಕೂಡ ಹೇಳಿದೆ. ಈಗ ಬರ್ತಾರೆ ಅನ್ನುವಂತ ಮಾತೀಗ ಕಾಂಗ್ರೆಸ್ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಅಮರ್, ಎಸ್, ಥ್ಯಾಂಕ್ ಯು ಪ್ರಮೋದ್.